ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ರಮ್ಯಾ ಹರೀಶ್. ಮೊದಲಿಗೆ ಹೆಡ್ಲೈನ್ಸ್. ರೋಗಿ ಇದ್ದ ವಾಹನಕ್ಕೆ ಬೀಗ ಜಡಿದ ಟ್ರಾಫಿಕ್ ಪೊಲೀಸ್. ದಂಡ ಕಟ್ತೀವಿ ಅಂತ ಗೋಗರೆದರು 4 ಗಂಟೆಗಳ ಕಾಲ ವಾಹನದಲ್ಲೇ ಪರದಾಡಿದ ರೋಗಿ. ನಂದಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳ ಬವಣೆ, ಬಸ್ ನಿಲ್ದಾಣವಿಲ್ಲದೆ ಪರದಾಟ. ಮಳೆ ಬಿಸಿಲಿನ ನಡುವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿದ್ಯಾರ್ಥಿಗಳು ವನವಾಸ. ಕೆರೆಯಲ್ಲಿ ಈಜಲು ಹೋಗಿ ಯುವಕರಿಬ್ಬರು ಸಾವು. ಜಾತ್ರೆಗೆಂದು ಸ್ನೇಹಿತನ ಮನೆಗೆ ಬಂದಿದ್ದ ವೇಳೆ ದುರ್ಘಟನೆ. ಕೆಐಎಡಿಬಿಯಿಂದ ಹಣ ದುರುಪಯೋಗ ಆರೋಪ. ವಾರಸುದಾರರಿಲ್ಲದವರಿಗೆ 8 ಕೋಟಿ ಹಣ ವರ್ಗಾವಣೆ. ಪಿವಿಬಿಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿಜವಾರ ನಾಗರಾಜ್ ಆಪಾದನೆ. ವಾರ್ತೆಗಳ ವಿವರ. ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಸಂಚಾರಿ ಪೊಲೀಸರ ಡ್ಯೂಟಿ. ಸಾರ್ವಜನಿಕರು ಅವರಿಗೆ ಸಹಕಾರ ಕೊಡೋದು ಅವರ ಕರ್ತವ್ಯ. ಆದರೆ ಅದನ್ನೇ ನೆಪ ಮಾಡಿಕೊಂಡ ಚಿಕ್ಕಬಳ್ಳಾಪುರ ಸಂಚಾರ ಪೊಲೀಸರು ಇಂದು ರೋಗಿ ಇದ್ದ ವಾಹನಕ್ಕೆ ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ರು ಅಂತ ಬರೋಬ್ಬರಿ 4 ಗಂಟೆಗಳ ಕಾಲ ನಿಲ್ಲಿಸಿದ್ದಾರೆ. ದಂಡ ಕಟ್ಟಿ ಹೋಗ್ತೀವಿ ಅಂತ ಗೋಗರೆದ್ರು ಬಿಡದ ಗರ್ಭಕೋಶ ತೊಂದರೆಯಿಂದ ನರಳುತ್ತಿದ್ದ ವೃದ್ಧ ಮಹಿಳೆಗೆ ಒಬ್ಬ ಮಹಿಳಾ ಪೊಲೀಸ್ ಆಗಿ ಸಂಚಾರಿ ಉಪನಿರೀಕ್ಷಕಿ ಇನ್ನಷ್ಟು ದರ್ಪ ತೋರಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡಿದ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ನೋಡಿ. ಹೌದು, ನೀವು ನೋಡ್ತಿರೋ ಈ ವೃದ್ಧ ಮಹಿಳೆ ಹೆಸರು ಚಿಕ್ಕಬಳ್ಳಾಪುರ ತಾಲೂಕಿನ ಕುಡವತಿ ಗ್ರಾಮದ ನಂಜಮ್ಮ. ಗರ್ಭಕೋಶ ತೊಂದರೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜೀವನ್ ಆಸ್ಪತ್ರೆಯಲ್ಲಿ ತೋರಿಸಿಕೊಳ್ಳಲು ಬಿಬಿ ರಸ್ತೆಯಲ್ಲಿ ತಮ್ಮ ಕಾರು ನಿಲ್ಲಿಸಿ ಆಸ್ಪತ್ರೆಯಲ್ಲಿ ತೋರಿಸಿ ಅಲ್ಲಿ ಬೇರೆ ಕಡೆಗೆ ಹೋಗುವಂತೆ ರೆಫರ್ ಮಾಡಿದ ಹಿನ್ನೆಲೆಯಲ್ಲಿ ಹೊರಬರುವ ವೇಳೆ ಇಲ್ಲಿನ ಸಂಚಾರಿ ಪೊಲೀಸ್ PSI ವಿದ್ಯಾ ಎನ್ನುವವರು ಕಾರಿನ ಚಕ್ರಕ್ಕೆ ಬೀಗ ಜಡಿದು ಅವರು ಆಸ್ಪತ್ರೆಗೆ ಬಂದಿದ್ದಾರೆ ಎನ್ನುವುದನ್ನು ನೋಡದೆ ದರ್ಪ ತೋರಿದ್ದಾರೆ. ರೋಗಿಯ ಕಡೆಯವರು ದಂಡ ಕಟ್ತೀವಿ ಬಿಡಿ ಎಂದರೂ ಬಿಟ್ಟಿಲ್ಲ. ಕಾರಲ್ಲಿ ಮಹಿಳೆ ಇದ್ರೂ ವಾಹನವನ್ನು ಲಾಕ್ ಮಾಡಿಕೊಂಡು ಹೋದ ಟ್ರಾಫಿಕ್ ಸಿಬ್ಬಂದಿ, ರೋಗಿಯ ದಾಖಲೆ ಬ್ಯಾಗ್ ತರಲು ಆಸ್ಪತ್ರೆ ಒಳಗೆ ಹೋಗಿದ್ದ ಚಾಲಕ ಬಂದು ಬೇರೆ ಆಸ್ಪತ್ರೆಗೆ ಹೋಗಲು ಬಿಡದೆ, ಮನೆಗೂ ಹೋಗಲು ಬಿಡದೆ ರೋಗಿಯ ಜೊತೆ ಆಕೆಯ ಕುಟುಂಬಸ್ಥರು 4 ಗಂಟೆಗಳ ಕಾಲ ವಾಹನದಲ್ಲೇ ಪರದಾಡುವಂತೆ ಮಾಡಿದ್ದಾರೆ. ಸತತ 3 ಗಂಟೆಗಳ ಕಾಲ ಕೇಳಿಕೊಂಡ್ರೂ ಸ್ಥಳಕ್ಕೆ ಬಾರದ ಟ್ರಾಫಿಕ್ ಪೊಲೀಸ್ ಕೊನೆಗೆ ಈ ವಿಷಯ SP ಗಮನಕ್ಕೆ ತಂದ ನಂತರ ಬೀಗ ತೆಗೆದು ಬಿಟ್ಟಿದ್ದಾರೆ ಎಂದು ರೋಗಿಯ ಕಡೆಯವರು ಅವಲತ್ತುಕೊಂಡಿದ್ದಾರೆ. ಬರೋ ಒಳಗಡೆ ಲಾಕ್ ಮಾಡಾಕಿದ್ದಾರೆ. ಮತ್ತು ಇಷ್ಟೊತ್ತರೆಗೂ ಕಾಯ್ದಿದ್ದೀವಿ. ಅವರು ಹಾಸ್ಪಿಟಲ್ ಆಗಾಳೆಯಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ಅವಾಗಿಂದ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಊಟ ಅಷ್ಟೇ ಯಾರು ಬರಲೇ ಇಲ್ಲ. ನಾವು ಫೈನ್ ಕಟ್ಟಕ್ಕೂ ರೆಡಿ ಇದ್ವಿ, ಯಾರು ಬರಲೇ ಇಲ್ಲ. ಎಷ್ಟು ನಾನು ಬಂದು ಗಾಡಿ ಹಾಕಿರೋದು 12 ಗಂಟೆಗೆ. ನಾವು 12ವರೆಗೆ ಇಲ್ಲಿ ಬಂದಿದ್ದೀವಿ. 12ವರೆಯಿಂದ 2 ಗಂಟೆ ಆಯಿತು. ಎಲ್ಲಿವರೆಗೂ ಕಾಯ್ದಿದ್ದೀವಿ, ಯಾರು ಜಾಮ್ ಆಗಿತ್ತು. ಬಟ್ ಪೇಷಂಟ್ ಅರ್ಜೆಂಟ್ ಇತ್ತಲ್ಲ, ಅದಕ್ಕೆ ಹೋಗಿದ್ದು ಹಾಸ್ಪಿಟಲ್. ಓಟ್ ಬರೋಕ್ಕಾಗಿಲ್ಲ. ಫೋನ್ ಮಾಡಿದ್ವಿ, ನಾವು ಆಗಿಲ್ಲ, ನಾವು ಬೇರೆಯವ್ರು ಹಾಕಿರೋದು ಅಂತ ಹೇಳಿದ್ರೆ. ನನ್ನ ನಂಬರ್ ಇತ್ತಲ್ಲ, ನಂಬರ್ ಫೋನ್ ಮಾಡಿದರೆ ನಾವಲ್ಲಿ ಹಾಕಿರೋದು, ಬೇರೆಯವ್ರು ಹಾಕಿರೋದು ಅಂತ ಹೇಳಿದ್ರು. ಅಲ್ಲಿವರೆಗೂ ನಾವು ಫೋನ್ ಮಾಡಿ ರೆಸ್ಪಾಂಡ್ ಕೊಟ್ಟರು, ಅವ್ರು ಯಾರು ರೆಸ್ಪಾಂಡ್ ಆಗಿಲ್ಲ. ಇನ್ನು ಮಾಹಿತಿ ತಿಳಿದು ಅಲ್ಲಿಗೆ ಹೋಗಿ ವಿಡಿಯೋ ಮಾಡುತ್ತಿದ್ದ ಪತ್ರಕರ್ತರನ್ನು ವಿಡಿಯೋ ಮಾಡಿಕೊಂಡ ಟ್ರಾಫಿಕ್ ಸಿಬ್ಬಂದಿಯ ಕ್ರಮಕ್ಕೆ ಏನೆನ್ನಬೇಕೋ ಗೊತ್ತಿಲ್ಲ. ಸಾರ್ವಜನಿಕರ ಸ್ನೇಹಿಯಾಗಿ ಕೆಲಸ ಮಾಡಬೇಕಾಗಿರುವ ಪೊಲೀಸರೇ ಈ ರೀತಿ ವರ್ತಿಸಿದರೆ ಇನ್ನು ದಾರಿ ಹೋಕರು ಪುಂಡಪೋಕರಿಗಳು ನಾಗರಿಕರನ್ನ ಸುಮ್ಮನೆ ಬಿಡುತ್ತಾರೆಯೇ ಎಂದು ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜಾಸ್ತಿನ ಆಯ್ತು, 1 ಅವರ್ಗಿನ್ನ ಜಾಸ್ತಿನ ಆಯ್ತು. ಬಂದು ಲೇಟ್ ಮಾಡ್ತಾ ಇದ್ದೀವಿ. ಊಟ ಇಲ್ದಿರ ನೀರು ಇಲ್ದಿರ ಹಿಂಗೆ ಕಾಸ್ಕೊಂಡಿದ್ದೀವಿ. ಹಿಂಗೆ ಮಾಡಿಬಿಟ್ಟು ಹೋಗವ್ರೆ. ಏನು ಮಾಡೋದು ನಾವು? ಏನು ಮಾಡೋದು? ಸುಸ್ತಾಗ್ತಾ ಐತೆ. ಸತ್ತೋದ್ರೂ ಹಿಂಗೆ ಮಾಡಿಬಿಟ್ಟು ಹೋಗ್ತಾರೆ ಎಲ್ಲರ. ಹಿಂಗೆ ಮಾಡಿದ್ರೆ ಹಂಗೆ 12 ಗಂಟೆಯಿಂದ ಇದ್ದೀವಿ ಇಲ್ಲೇ ಕಾಸ್ಕೊಂಡು ಕುತ್ಕೊಂಡು. ಯಾರೂ ಬರಲಿಲ್ಲ ಇಲ್ಲಿಗೆ. ಬೆಂಗಳೂರಿಗೆ ಹೋಗ್ಬೇಕು. ಪೊಲೀಸ್ ಡ್ರೆಸ್ ಮೈ ಮೇಲೆ ಇದೆ ಎಂದ ಮಾತ್ರಕ್ಕೆ ತಮಗೆ ತೋಚಿದ್ದಂತೆಲ್ಲ ವರ್ತಿಸಬಹುದು ಎಂದುಕೊಂಡರೆ ಇಂಥವರಿಂದ ಎಷ್ಟು ಮಾತ್ರ ಸಾರ್ವಜನಿಕರ ಸೇವೆಯನ್ನು ನಿರೀಕ್ಷಿಸಬಹುದು ಹೇಳಿ? KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವೈದ್ಯಕೀಯ ಶಿಕ್ಷಣ ಪಡೆದು ಸಮಾಜದ ಸೇವೆ ಮಾಡಬೇಕಾದ ವಿದ್ಯಾರ್ಥಿಗಳೇ ಇಂದು ಬೀದಿಗೆ ಬಿದ್ದಿದ್ದಾರೆ. ಅದು ರಸ್ತೆ ಬದಿಯಲ್ಲಿ ಬಸ್ಸಿಗಾಗಿ.
ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರ ಬಳಿ ಇರುವ ನಂದಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸರಿಯಾದ ಬಸ್ ನಿಲ್ದಾಣವಿಲ್ಲದೆ ಮಳೆ ಬಿಸಿಲೆನ್ನದೇ ಸವಾಲನ್ನಾಗಿ ಸ್ವೀಕರಿಸಿ ವಿದ್ಯಾರ್ಥಿಗಳು ಬಸ್ಸಿಗಾಗಿ ಕಾಯುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಇದು ಗುಡಿಬಂಡೆಯ ಪೆರೇಸಂದ್ರದ ಬಳಿ ಇರುವ ನಂದಿ ಮೆಡಿಕಲ್ ಕಾಲೇಜಿನ ಮುಂಭಾಗದ ಚಿತ್ರಣ. ಇಲ್ಲಿ ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು, ಉಪನ್ಯಾಸಕರು ಮತ್ತು ಸಿಬ್ಬಂದಿ ಜೀವ ಕೈಯಲ್ಲಿ ಹಿಡಿದು ಬಸ್ಸಿಗಾಗಿ ಕಾಯಬೇಕಾದ ಪರಿಸ್ಥಿತಿ ಇದೆ. ರಾಷ್ಟ್ರೀಯ ಹೆದ್ದಾರಿ 44ರ ಪಕ್ಕದಲ್ಲೇ ಕಾಲೇಜಿದ್ದರೂ ಒಂದು ಪುಟ್ಟ ಬಸ್ ತಂಗುದಾಣವೂ ಇಲ್ಲದಿರುವುದು ದುರಂತದ ಸಂಗತಿ. ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾಜ್ಯದ ವಿವಿಧ ಮೂಲೆಗಳಿಂದ ಬರುತ್ತಾರೆ. ಆದರೆ ಬಸ್ ನಿಲ್ದಾಣದ ಸೌಲಭ್ಯವಿಲ್ಲದೆ ಇವರೆಲ್ಲರೂ ಮರದ ನೆರಳನ್ನೇ ಆಶ್ರಯಿಸಿದ್ದಾರೆ. ಮಳೆ ಬಂದರೆ ನೆನೆಯಬೇಕು, ಬಿಸಿಲಿದ್ದರೆ ಸುಡಬೇಕು. ಇದೇ ಇವರ ದಿನನಿತ್ಯದ ಕಾಯಕವಾಗಿದೆ. ಇಷ್ಟಿದ್ದರೂ ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ಗಳು ಇಲ್ಲಿ ನಿಲುಗಡೆಗೆ ಆಸಕ್ತಿ ತೋರುತ್ತಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ 10 ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ. ಹೆದ್ದಾರಿಯ ಪಕ್ಕದಲ್ಲೇ ನಿಲ್ಲುವುದರಿಂದ ವೇಗವಾಗಿ ಬರುವ ವಾಹನಗಳಿಂದ ಅಪಘಾತ ಸಂಭವಿಸುವ ಸಾಧ್ಯತೆ ದಟ್ಟವಾಗಿದೆ. ಬಸ್ ಬರುವಾಗ ಮುನ್ನುಗ್ಗುವ ವಿದ್ಯಾರ್ಥಿಗಳಿಗೆ ಸುರಕ್ಷತೆಯೇ ಇಲ್ಲದಂತಾಗಿದೆ. ಇನ್ನು ಇಲ್ಲಿ ಸರ್ವಿಸ್ ರಸ್ತೆ ಸಹ ಇಲ್ಲ. ಈ ಬಗ್ಗೆ ವಿದ್ಯಾರ್ಥಿಯೊಬ್ಬರು ಮಾತನಾಡಿ, ನಾವು ದಿನ ಇಲ್ಲಿ ಗಂಟೆಗಟ್ಟಲೆ ಕಾಯಬೇಕು. ಮಳೆ ಬಂದರೆ ನಿಲ್ಲಲು ಜಾಗವಿಲ್ಲ. ಎಷ್ಟೋ ಸಲ ಬಸ್ಗಳು ನಿಲ್ಲಿಸುವುದೇ ಇಲ್ಲ. ಸರ್ಕಾರ ಮತ್ತು ಅಧಿಕಾರಿಗಳು ಕೂಡಲೇ ನಮಗೊಂದು ಬಸ್ ನಿಲ್ದಾಣ ಮಾಡಿಕೊಡಬೇಕು ಎನ್ನುತ್ತಾರೆ. ಡೈಲಿ ಹೋಗಕ್ಕೆ ಬರೋಕ್ಕೆ ಬಸ್ಸಿನ ತುಂಬಾ ತೊಂದರೆ ಇದೆ. ಬಸ್ ಬರೋವಾಗಿನ ಸ್ಟಾಪ್ ಕೊಡಲ್ಲ, ಹೋಗೋವಾಗಿನ ಸ್ಟಾಪ್ ಕೊಡಲ್ಲ. ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡೋಕ್ಕೆ ತುಂಬಾ ತೊಂದರೆ ಆಗುತ್ತೆ. ಇಲ್ಲಿ ಬಸ್ಸಸ್ ಯಾವ ಸ್ಟಾಪೇ ಕೊಡೋದಿಲ್ಲ. ಮತ್ತೆ ಸ್ಟೂಡೆಂಟ್ಗಳು 400 ಜನ ಇದೀವಿ ನಾವು, ಸ್ಟಾಫ್ ಅವರೆಲ್ಲ ಬಸ್ ನಿಂದ್ರಿಸೋದಿಲ್ಲ. ಹೈವೇ ಇದೆ, ತುಂಬಾ ತೊಂದರೆ ಆಗ್ತಿದೆ ಸ್ಟೂಡೆಂಟ್ಗಳಿಗೆಲ್ಲ. ಮೊದಲು ಇಲ್ಲಿ ಆಕ್ಸಿಡೆಂಟ್ ಕೂಡ ಆಗಿತ್ತು ಒಬ್ಬ ಸ್ಟೂಡೆಂಟಿಗೆ. ಆದ್ರನ್ನ ಎಚ್ಚರ ಏನು ತಗೊಂಡಿಲ್ಲ ಆ ಕಡೆ ಕ್ರಾಸ್ ಮಾಡೋಕ್ಕೆ, ಈ ಕಡೆ ಕ್ರಾಸ್ ಮಾಡೋಕ್ಕೆ. ಮತ್ತೆ ಇಲ್ಲಿ ಬಿಸಿಲಲ್ಲಿ ಬೇಸಿಗೆಯಲ್ಲಿ ತುಂಬಾ ತೊಂದರೆ ಆಗ್ತಿದೆ ಸ್ಟೂಡೆಂಟ್ಗಳಿಗೆಲ್ಲ ಹೋಗೋದು ಬರೋದು. ಮತ್ತೆ ಕಾಲೇಜ್ ಅರೌಂಡ್ 3 ಗಂಟೆಗೆ ಬಿಟ್ರೆ ನಾವು ಹೋಗೋದು 5 ಗಂಟೆ ಆಗುತ್ತೆ. ಹಾಸ್ಟೆಲಿಗೆ ಹೋಗೋಕ್ಕೆ ಓದೋಕ್ಕೆ ತೊಂದರೆ ಆಗ್ತಿದೆ. ಮತ್ತೆ ಬರೋಕ್ಕೂ ಬಸ್ ಸ್ಟಾಪ್ ಕೊಡಲ್ಲ. ಹೈವೇ ಇದೆ ಅಲ್ಲ, ನಮಗೆ ಸ್ಟಾಪ್ ಕೊಡಲ್ಲ ಸ್ಟೂಡೆಂಟ್ಗಳಿಗೆ. ಮತ್ತೆ ಹೋಗುವಾಗ ಕಷ್ಟ ಆಗ್ತಿದೆ, ಬರುವಾಗ ಹೆಣ್ಮಕ್ಳು ಅದೆಲ್ಲ ಜಾಸ್ತಿ ಜನ ಇದ್ದಾರೆ ನಮ್ಮ ಕಾಲೇಜಲ್ಲಿ. ಅದರಿಂದ ಬಸ್ ಸ್ಟಾಪ್ ಕೊಡಬೇಕಾಗಿ ವಿನಂತಿಸಿ. ಸ್ವಕ್ಷೇತ್ರದ ವಿದ್ಯಾರ್ಥಿಗಳು ಇಷ್ಟೊಂದು ಸಂಕಷ್ಟ ಅನುಭವಿಸುತ್ತಿದ್ದರೂ ಸ್ಥಳೀಯ ಶಾಸಕರಾಗಲಿ ಅಥವಾ ಸಂಸದರಾಗಲಿ ಇತ್ತ ಗಮನ ಹರಿಸದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಭಾನುವಾರ ರಜೆ, ಸ್ನೇಹಿತನ ಮನೆಯಲ್ಲಿ ಔತಣದ ಸಂಭ್ರಮ. ಆದರೆ ಆ ಒಂದು ತಪ್ಪು ನಿರ್ಧಾರ ಇಬ್ಬರು ಸ್ನೇಹಿತರ ಪಾಲಿಗೆ ಸಾವಿನ ಉರುಳಾಗಿದೆ. ಜಾತ್ರೆಗೆಂದು ಬೆಂಗಳೂರಿನಿಂದ ಬಂದಿದ್ದ ಇಬ್ಬರು ಯುವಕರು ಕೆರೆಯ ಪಾಲಾಗಿರೋ ದುರ್ಘಟನೆ ನಡೆದಿದೆ. ಹೌದು, ಸುಡು ಬಿಸಿಲಿನ ಬೇಗೆಯಿಂದ ತತ್ತರಿಸಿದ್ದ ಯುವಕರು ತಂಪು ಪಡೆಯಲು ಕೆರೆಗೆ ಇಳಿದಿದ್ದೇ ತಪ್ಪಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಗಡಿಮಂಚೇನಹಳ್ಳಿ ಗ್ರಾಮದ ರಾಮಸಮುದ್ರ ಕೆರೆಯಲ್ಲಿ ಈ ದುರಂತ ಸಂಭವಿಸಿದೆ. ಬೆಂಗಳೂರಿನ ಜೆಪಿ ನಗರದ ನಿವಾಸಿಗಳಾದ 35 ವರ್ಷದ ಗಿರೀಶ್ ಮತ್ತು 28 ವರ್ಷದ ಕಿಶೋರ್ ಮೃತರಾದ ದುರ್ದೈವಿಗಳು. ಮೃತರಿಬ್ಬರು ಖಾಸಗಿ ಸಂಸ್ಥೆಯೊಂದರಲ್ಲಿ ಕ್ಯಾಬ್ ಚಾಲಕರಾಗಿ ಕೆಲಸ ಮಾಡುತ್ತಿದ್ರು. ಭಾನುವಾರ ರಜೆ ಇದ್ದ ಕಾರಣ ಗಡಿಮಂಚೇನಹಳ್ಳಿಯ ಸ್ನೇಹಿತ ಜಗದೀಶ್ ಮನೆಗೆ ಜಾತ್ರೆ ಮತ್ತು ಊಟದ ನಿಮಿತ್ತ ಬೆಂಗಳೂರಿನಿಂದ ಒಟ್ಟು 7 ಜನ ಸ್ನೇಹಿತರು ಬಂದಿದ್ರು. ಊರಿಗೆ ಹೋಗುವ ದಾರಿಯಲ್ಲಿ ಅಲೆಗಳನ್ನಪ್ಪುತ್ತಿದ್ದ ರಾಮಸಮುದ್ರದ ಕೆರೆ ಕಂಡಿದೆ. ಅತಿಯಾದ ಬಿಸಿಲಿನಿಂದಾಗಿ ದಣಿದಿದ್ದ ಸ್ನೇಹಿತರು ಈಜಾಡಲು ನಿರ್ಧರಿಸಿದ್ದಾರೆ. ನೀರಿಗೆ ಇಳಿದ 7 ಜನರ ಪೈಕಿ ಗಿರೀಶ್ ಮತ್ತು ಕಿಶೋರ್ ಕೆರೆಯ ಆಳ ತಿಳಿಯದೆ ನೀರಿನ ಸೆಳವಿಗೆ ಸಿಲುಕಿ ಮುಳುಗಿದ್ದಾರೆ. ಉಳಿದ 5 ಸ್ನೇಹಿತರ ಕಣ್ಣೆದುರೆ ಗೆಳೆಯರು ಮುಳುಗುತ್ತಿರುವುದನ್ನು ಕಂಡು ಹೌಹಾರಿದ್ದಾರೆ. ತಕ್ಷಣ ರಕ್ಷಣೆಗಾಗಿ ಕೂಗಾಡಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸದ್ಯ ದಿಬ್ಬರಹಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಂಭ್ರಮ ತುಂಬಿರಬೇಕಾಗಿದ್ದ ಸ್ನೇಹಿತನ ಮನೆಯಲ್ಲಿ ಈಗ ಮೌನ ಆವರಿಸಿದೆ. ರಜೆ ಮಜಾ ಕಳೆಯಲು ಬಂದಿದ್ದವರು ಈಗ ಹೆಣವಾಗಿ ಮನೆಗೆ ಮರಳುವಂತಾಗಿದೆ. ಕೆರೆಕುಂಟೆಗಳ ಆಳ ತಿಳಿಯದೆ ನೀರಿಗಿಳಿಯುವ ಮುನ್ನ 3 ಬಾರಿ ಯೋಚಿಸಬೇಕಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ, ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇವಿಎಸಿ ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ ಜೆಇಇ, ನೀಟ್ ಮತ್ತು ಕೆಸಿಇಟಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರ ವಾರಸುದಾರರಿಲ್ಲದ ಜಮೀನುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತದೆ. ಆದರೆ ಇಲ್ಲೊಂದು ಪ್ರಕರಣದಲ್ಲಿ ಜಮೀನು ವಾರಸುದಾರರಲ್ಲದವರು ಅನಧಿಕೃತವಾಗಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೆಐಎಡಿಬಿಯಿಂದ ಪಡೆದುಕೊಂಡು ಸರ್ಕಾರಕ್ಕೆ ಮಣ್ಣೆರಚುವ ಕೆಲಸ ಮಾಡಿದ್ದಾರೆ ಎಂದು ಪಿವಿಬಿಎಸ್ನ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿಜ್ಜವಾರ ನಾಗರಾಜ್ ಆರೋಪಿಸಿದ್ದಾರೆ. ದೇವನಹಳ್ಳಿ ನಗರದ ಪ್ರಜಾ ವಿಮೋಚನಾ ಬಹುಜನ ಸಮಿತಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪಿವಿಬಿಎಸ್ ರಾಜ್ಯಾಧ್ಯಕ್ಷ ಬಿಜ್ಜವಾರ ನಾಗರಾಜ್ ಮಾತನಾಡಿ, ದೇವನಹಳ್ಳಿಯಲ್ಲಿ ಕೆಐಎಡಿಬಿಗೆ ಬಹಳಷ್ಟು ರೈತರ ಜಮೀನುಗಳು ಈಗಾಗಲೇ ಭೂ ಸ್ವಾಧೀನವಾಗಿದೆ. ಕೆಲ ರೈತರು ಭೂ ಪರಿಹಾರವನ್ನು ಪಡೆದುಕೊಂಡ್ರೆ ಮತ್ತೆ ಕೆಲವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಮೀನು ವಾರಸುದಾರರೆಂದು ಭೂ ಪರಿಹಾರವನ್ನು ಪಡೆದುಕೊಳ್ತಿದ್ದಾರೆ. ಇದಕ್ಕೆ ನಿದರ್ಶನ ದೇವನಹಳ್ಳಿ ತಾಲೂಕಿನ ರಾಮನಾಥಪುರ ಗ್ರಾಮದ ಸರ್ವೆ ನಂಬರ್ 148ರಲ್ಲಿ 5 ಎಕರೆ 4 ಗುಂಟೆ ಜಮೀನಿದ್ದು ಇದರಲ್ಲಿ 12 ಗುಂಟೆ ಬಿ ಖರಾಬು ಇರುತ್ತದೆ. ಈ ಜಮೀನಿಗೆ 1960ರಿಂದ 1990ರ ತನಕ ಮೂಲತಃ ಜಮೀನು ವಾರಸುದಾರರ ಹೆಸರಲ್ಲಿ ಖಾತೆ ಇರುತ್ತದೆ. 10ರಿಂದ 15 ತಲಾಂತರದ ವಾರಸುದಾರರೆಂದು ತೋರಿಸಿ ಅನಧಿಕೃತ ಐಎಚ್ಆರ್ ತೋರಿಸಿ ಖಾತೆ ಮಾಡಿಕೊಂಡು 1989ರಿಂದ 90ರಲ್ಲಿ ವಾರಸುದಾರರನ್ನಾಗಿ ಸಾಬೀತುಪಡಿಸಿಕೊಂಡು ಪರಿಹಾರದ ಹಣ ದುರುಪಯೋಗವಾಗಿದೆ ಎಂಬ ಸಂಶಯ ಇದ್ದು ಕೂಡಲೇ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ದಾಖಲಾತಿಗಳನ್ನು ಪರಿಶೀಲಿಸಬೇಕು. ಮೂಲ ವಾರಸುದಾರರಿಗೆ ಭೂ ಪರಿಹಾರ ಕೊಡಿಸಬೇಕು. ವಾರಸುದಾರರು ಇಲ್ಲದಿದ್ದ ಪಕ್ಷದಲ್ಲಿ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಯಾರು ನೋಡೋದಿಲ್ಲ. ಆದ್ರಿಂದ ದೇವನಹಳ್ಳಿ ತಹಸೀಲ್ದಾರ್ ಅವರು ನೈಜತೆ ವರದಿಯನ್ನು ಕೊಡಬೇಕು. ಇದಕ್ಕೆ ಈ ಒಂದು ಜಮೀನಿಗೆ ವರದಿಯನ್ನು ಪರಿಶೀಲಿಸಿದ ನಂತರ ಇವರಿಗೆ ಮರ ಮೂಲಿಕೆಗಳ ಒಂದು ಪರಿಹಾರ ಕೊಡಬಹುದು. ಯಾಕಂದ್ರೆ ಮೂಲ ವಾರಸುದಾರ ಪತ್ತೆ ಹಚ್ಚೋಣ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗ್ಬಾರ್ದಲ್ವಾ. ಆದ್ರಿಂದ ನಾವು ಈಗಾಗಲೇ ಕೆಡಿಬಿಗೂ ಕೂಡ ತಗರಲು ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ತೋಟಗಾರಿಕೆ ಇಲಾಖೆಗೂ ಒಂದು ಮನವಿ ಕೊಡ್ತಾ ಇದ್ದೀವಿ, ವಾಪಸ್ ಆಗ್ಬೇಕು. ಯಾಕಂದ್ರೆ ಯಾರ್ದೋ ದುಡ್ಡು ಇನ್ಯಾರೋ ಒಬ್ಬರು ತಿನ್ನೋದು ಬೇಡ. ಇದು ದುಡ್ಡು ಮೂಲ ವಾರಸುದಾರರಿಗೆ ಸೇರ್ಬೇಕು, ಇಲ್ಲಾಂದ್ರೆ ಸರ್ಕಾರಕ್ಕೆ ಉಳಿಬೇಕು. ಇದು ನಮ್ಮದು ಒತ್ತಾಯ. ಇನ್ನು ದೇವನಹಳ್ಳಿ ಪಟ್ಟಣ ಮತ್ತು ತಾಲೂಕು ಬೃಹದಾಕಾರವಾಗಿ ಅಭಿವೃದ್ಧಿಗೊಳ್ತಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಹದ್ದಿನ ಕಣ್ಣನ್ನು ಇಡಬೇಕಾಗ್ತದೆ. ಅಕ್ರಮ ಮತ್ತು ಅನಧಿಕೃತ ದಾಖಲೆಗಳ ಸೃಷ್ಟಿಗೆ ಕಡಿವಾಣ ಹಾಕೋದ್ರ ಮೂಲಕ ಅನ್ಯಾಯಕ್ಕೊಳಗಾಗಿರುವ ಅನೇಕ ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡಲು ಸರ್ಕಾರ ಅಗತ್ಯ ಜಟಿಲ ಕಾನೂನುಗಳನ್ನು ಜಾರಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಪಿವಿಬಿಎಸ್ ಪದಾಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬರಪೀಡಿತ ಪ್ರದೇಶಗಳಿಗೆ ಶಾಶ್ವತ ನೀರಾವರಿ ಯೋಜನೆಗಳಾದ ಎತ್ತಿನಹೊಳೆ ಯೋಜನೆ ವರ್ಷಗಳಾದರೂ ಪೂರ್ಣಗೊಂಡಿಲ್ಲ.
ಇದರ ವೆಚ್ಚವೂ ಹೆಚ್ಚುತ್ತಿದ್ದು ಈ ಭಾಗಕ್ಕೆ ಹರಿಸಲಾಗುತ್ತಿರುವ HN ವ್ಯಾಲಿ ನೀರು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಈ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಬೇಕು ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಪಾದಯಾತ್ರೆ ನಡೆಯಿತು. ಊರಿನ ಹೆಬ್ಬಾಳ ನಾಗವಾರ ಕೆರೆಯಿಂದ ಸಂಸ್ಕರಿಸಿ ಹರಿಸಲಾಗುತ್ತಿರುವ HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೊಳಪಡಿಸಬೇಕು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೃಷ್ಣಾ ನದಿ ನೀರನ್ನು ಹರಿಸಬೇಕು ಎಂಬ ಆಗ್ರಹದೊಂದಿಗೆ ಮಂಗಳವಾರ ಜೀವಜಲ ಜಾಗೃತಿ ವೇದಿಕೆ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಪಾದಯಾತ್ರೆ ನಡೆಯಿತು. ಕನ್ನಡ ಪರ, ರೈತಪರ ಸಂಘಟನೆಗಳು ಹಾಗೂ ಮಾನವ ಹಕ್ಕುಗಳ ಹೋರಾಟ ಸಮಿತಿಗಳು ಈ ಪಾದಯಾತ್ರೆಗೆ ಬೆಂಬಲ ಸೂಚಿಸಿದವು. ಪರಿಶುದ್ಧ ನೀರಿಗಾಗಿ ನಡೆದ ಪಾದಯಾತ್ರೆಯಲ್ಲಿ ನೂರಾರು ಜನರು ಭಾಗವಹಿಸಿ ಶುದ್ಧ ನೀರು ಹರಿಸಿ, ಇಲ್ಲವಾದರೆ ಅಶುದ್ಧ ನೀರು ನಿಲ್ಲಿಸಿ ಅಂತ ಘೋಷಣೆ ಕೂಗಿ ಪ್ರತಿಭಟಿಸಿದ್ರು. ಖಾಲಿ ಬಿಂದಿಗೆಗಳನ್ನು ಹೊತ್ತು ಸಾಗಿದ ಮಹಿಳೆಯರ ದೃಶ್ಯ ಗಮನ ಸೆಳೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಯುತ್ತಿರುವ HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಹಾಗೂ ಕೃಷ್ಣಾ ನದಿ ನೀರು ಜಿಲ್ಲೆಗೆ ಹರಿಸಲು ಒತ್ತಾಯಿಸಿ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ರೆಡ್ಡಿ ಹಾಗೂ ಕೆಲವು ಕನ್ನಡ ಪರ, ದಲಿತ ಪರ ಸಂಘಟನೆಗಳು ನಗರದ ಬೇಬಿ ರಸ್ತೆ ಮೂಲಕ ಶಿಡ್ಲಘಟ್ಟ ವೃತ್ತಕ್ಕೆ ನಿಲ್ಲಿಸಿ ಎಸಿ ಅಶ್ವಿನ್ಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಆನೆಮಡುಗು ಹರೀಶ್ ರೆಡ್ಡಿ, ನಮ್ಮ ಬೇಡಿಕೆ ಕೇವಲ ಚಿಕ್ಕಬಳ್ಳಾಪುರಕ್ಕೆ ಪರಿಶುದ್ಧ ನೀರು ಒದಗಿಸುವುದಾಗಿದೆ. ಕಳೆದ ಬಜೆಟ್ನಲ್ಲಿ HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೊಳಪಡಿಸುವ ಬಗ್ಗೆ ಒತ್ತಾಯಿಸಿದ್ರೂ ಸರ್ಕಾರ ಯಾವುದೇ ಘೋಷಣೆ ಮಾಡಿಲ್ಲ. ಹಿಂದಿನ ಪ್ರತಿಭಟನೆಯಲ್ಲಿ ಕಂದಾವರ ಕೆರೆಯ ಸಂಸ್ಕರಿತ ನೀರನ್ನು ಬಾಟಲಿಗಳಲ್ಲಿ ತುಂಬಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ಕಳಿಸಿದ್ರೂ ಸರ್ಕಾರ ಮೌನ ವಹಿಸಿದೆ. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಿ ಹೋರಾಟ ತೀವ್ರಗೊಳಿಸಲಾಗುವುದು ಅಂತ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೆಲಮಂಗಲ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಜಗದೀಶ್ ಚೌಧರಿ, ಶಾಸಕ ಪ್ರದೀಪ್ ಈಶ್ವರ್ ಇತರ ವಿಷಯಗಳ ಬಗ್ಗೆ ಮಾತನಾಡುವಂತೆ ನೀರಿನ ಸಮಸ್ಯೆ ಕುರಿತು ಕೂಡ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು. ಜನರು ನಿಮಗೆ ವಿಶ್ವಾಸದಿಂದ ಮತ ನೀಡಿ ಕಳಿಸಿದ್ದಾರೆ. ತಕ್ಷಣ ಮುಖ್ಯಮಂತ್ರಿಗಳ ಗಮನಕ್ಕೆ ವಿಷಯವನ್ನು ತೆಗೆದುಕೊಂಡು ಸಮಸ್ಯೆ ಪರಿಹರಿಸಬೇಕು. ಆನೆಮಡುಗು ಹರೀಶ್ ರೆಡ್ಡಿ ನಡೆಸಿರುವ ಪರಿಶುದ್ಧ ನೀರಿಗಾಗಿ ಪಾದಯಾತ್ರೆ ಅವರ ಸಾಮಾಜಿಕ ಕಳಕಳಿಯನ್ನು ಬಿಂಬಿಸುತ್ತಿದೆ. ಅವರಿಗೆ ನಾವೆಲ್ಲರೂ ಬೆಂಬಲ ನೀಡಬೇಕು ಅಂತ ಜಗದೀಶ್ ಚೌಧರಿ ತಿಳಿಸಿದರು. ಹೋಗ್ತಾ ಇದೆ, ಎಲ್ಲಾ ಕಡೆ ಹೆಸರಿಗೋಸ್ಕರ ಹೋಗಿ ಭಾಷಣ ಮಾಡ್ತೀವಿ ಬಿಟ್ರೆ ಸ್ವಯಂಯುತವಾಗಿ ಮನುಷ್ಯರ ಜೀವನಕ್ಕೋಸ್ಕರ ಭಾಷಣ ಮಾಡ್ತಕ್ಕಂಥದ್ದು ಕಲೀಲೇ ಇಲ್ಲ. ಒಂದೇ ಒಂದಿನ ಕೇಸಿವಲ್ಲಿ ಬಗ್ಗೆ, ನೀರಿನ ಬಗ್ಗೆ, ಹೋರಾಟದ ಬಗ್ಗೆ ತಾಲೂಕಲ್ಲಿ ಅಸೆಂಬ್ಲಿಯಲ್ಲಿ ಮಾತಾಡೋಂತ ಅವಕಾಶ ಸಿಕ್ಲೇ ಇಲ್ವಾ? ಬರೀ ಖಾಲಿ ಭಾಷಣ ಮಾಡೋದ್ರಿಂದ ಸಕ್ಸಸ್ ಆಗಲ್ಲ ಬಂಧುಗಳೇ. ಯಾರೋ ಒಬ್ಬ ಕಂದಾಯ ಸಚಿವರು ಅಯೋಗ್ಯ ಅವರು ಕೃಷ್ಣ ಬೈರೇಗೌಡ ಅಂತೇಳಿ ಹೇಳ್ತಾರೆ, ಆತ ವಿಶ್ವಸಂಸ್ಥೆಯಿಂದ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೀವಿ ಅಂತೇಳಿ. ಅಯೋಗ್ಯ ಮಂತ್ರಿ, ನಿನ್ನ ಮರ್ಯಾದಿದ್ರೆ ದಿನ ಬೆಳಗ್ಗೆ ನೀರ್ ತಗೊಂಡು ಯೂಸ್ ಮಾಡಿ ತೋರಿಸು, ಬಡವತನ ಮೇಲೆ ಆಗಂತ ಕೆಲಸ ಯಾಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹತ್ತಿರ ಕೇಳಬೇಕಾಗ್ತದೆ ಇವತ್ತು. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್, ನೀರಾವರಿ ತಜ್ಞ ಚೌಡಪ್ಪ, ಹೋಟೆಲ್ ರಾಮಣ್ಣ ಇತರರು ಜೊತೆಯಲ್ಲಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಏಷ್ಯಾದಲ್ಲೇ ಪ್ರಸಿದ್ಧವಾಗಿರುವ ತಿಪಟೂರು APMC ಮಾರುಕಟ್ಟೆಯಲ್ಲಿ ಉಂಡೆ ಕೊಬ್ಬರಿ ಧಾರಣೆ ಮತ್ತೊಂದು ಇತಿಹಾಸ ಬರೆದಿದೆ. ಕ್ವಿಂಟಾಲ್ ಉಂಡೆ ಕೊಬ್ಬರಿ ಬರೋಬ್ಬರಿ 32,218ಕ್ಕೆ ಮಾರಾಟವಾಗುವ ಮೂಲಕ ರೈತರಲ್ಲಿ ಹರ್ಷ ತಂದಿದೆ. ಹೌದು, ತಿಪಟೂರು ಮಾರುಕಟ್ಟೆಯಲ್ಲಿ ಕೊಬ್ಬರಿ ದರ ಸರ್ವಕಾಲಿಕ ದಾಖಲೆ ಬರೆದಿದೆ. ಕ್ವಿಂಟಾಲ್ ಉಂಡೆ ಕೊಬ್ಬರಿ ಬರೋಬ್ಬರಿ 32,218ಕ್ಕೆ ಮಾರಾಟವಾಗುವ ಮೂಲಕ ರೈತರಲ್ಲಿ ಹರ್ಷ ತಂದಿದೆ. ಕಳೆದ ವರ್ಷ ಜೂನ್ ತಿಂಗಳಲ್ಲಿ ನಿರ್ಮಾಣವಾಗಿದ್ದ 31,606ರ ದಾಖಲೆಯನ್ನು ಈಗ ಅಳಿಸಿ ಹಾಕಲಾಗಿದ್ದು ಹೊಸ ದಾಖಲೆಯ ನಾಂದಿ ಹಾಡಲಾಗಿದೆ. ಸಾಮಾನ್ಯವಾಗಿ ಪ್ರತಿ ಹರಾಜಿನಲ್ಲಿ 3,000 ಕ್ವಿಂಟಾಲ್ಗೂ ಅಧಿಕ ಕೊಬ್ಬರಿ ಆವಕವಾಗುತ್ತಿದ್ದು, ಆದರೆ ಈ ಬಾರಿ ಕೇವಲ 1,621 ಕ್ವಿಂಟಾಲ್ ಮಾತ್ರ ಮಾರುಕಟ್ಟೆಗೆ ಬಂದಿದೆ. ಈ ಬಾರಿ ಆವಕ ಕುಸಿದಿರುವುದೇ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ. ಅದಲ್ಲದೆ ರೈತರು ಈಗ ಕಾಯಿ ಒಣಗಿಸಿ ಕೊಬ್ಬರಿ ಮಾಡುವ ಬದಲು ಎಳನೀರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಎಳನೀರಿಗೆ ಉತ್ತಮ ಬೆಲೆ ಸಿಗುತ್ತಿರುವುದರಿಂದ ಕೊಬ್ಬರಿ ಉತ್ಪಾದನೆ ಗಣನೀಯವಾಗಿ ಇಳಿಕೆಯಾಗುತ್ತಿದೆ. ಇದರ ನೇರ ಪರಿಣಾಮ ಈಗ ಬೆಲೆಯ ಮೇಲೆ ಬಿದ್ದಿದೆ. ಇನ್ನು ಉತ್ತರ ಭಾರತದಿಂದ ಬೇಡಿಕೆ ಸ್ಥಿರವಾಗಿದ್ದರೂ ಸ್ಥಳೀಯವಾಗಿ ಮಾಲು ಕಡಿಮೆ ಇದೆ. ಹೀಗೆಯೇ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಬೆಲೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಮುಂಬರುವ ದೀಪಾವಳಿ ವೇಳೆಗೆ ಕೊಬ್ಬರಿ ದರ ಮತ್ತಷ್ಟು ಏರಿಕೆಯಾದರೂ ಅಚ್ಚರಿಯಿಲ್ಲ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ವರ್ತಿಸುತ್ತಾ ಕರ್ನಾಟಕ ವಿರೋಧಿ ಧೋರಣೆಗಳ ತಳೆದಿರುವ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಕೇಂದ್ರ ಸರ್ಕಾರ ಕೂಡಲೇ ಹಿಂದಕ್ಕೆ ಕರೆಯಿಸಿಕೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕೋಲಾರ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ
ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಹಾಕಿ ಅಸಮಾಧಾನ ವ್ಯಕ್ತಪಡಿಸಿದರು. ಕನ್ನಡ ವಿರೋಧಿ ರಾಜ್ಯಪಾಲ ಕೋಲಾರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಎಂಕೆ ರಾಘವೇಂದ್ರ ಮಾತನಾಡಿ, ರಾಜ್ಯ SSLC ಪರೀಕ್ಷೆಯಲ್ಲಿ ತೃತೀಯ ಭಾಷೆಗೆ ಗ್ರೇಡಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ರಾಜ್ಯಪಾಲರು ಮುಖ್ಯಮಂತ್ರಿಗೆ, ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದ ಹಿಂದೆ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆಯನ್ನು ಶಾಶ್ವತವಾಗಿ ನಡೆಸುವ ಹುನ್ನಾರವಿದೆ. ರಾಜ್ಯಪಾಲರು ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರಿ ಕನ್ನಡಿಗರ ಆಶೋತ್ತರಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಹೀಗಾಗಿ ಅವರು ಕರ್ನಾಟಕದಲ್ಲಿ ನಿಮಿಷವೂ ಸಹ ರಾಜ್ಯಪಾಲರಾಗಿ ಉಳಿಯುವ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಕೇಂದ್ರ ಸರ್ಕಾರ ಕೂಡಲೇ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. 1,40,000 ಜನ ಪ್ರತಿ ವರ್ಷ ಅನುಕರಣ ಆಗ್ತಾ ಇದ್ರು. ಹಾಗಾಗಿ ಬಲವಂತವಾಗಿ ಹಿಂದಿ ಭಾಷೆಯನ್ನು ಏರಿಕೆ ಮಾಡೋದು ಬೇಡ, ನಾವು ಕರ್ನಾಟಕದ ದ್ವಿಭಾಷೆ ಸಾಕು ಅಂತೇಳಿ ನಾವು ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರ ಹಿಂದಿ ಭಾಷೆಗೆ ಅದನ್ನು ಮರುಪರಿಶೀಲನೆ ಮಾಡಬೇಕಂತೇಳಿ ರಾಜ್ಯಪಾಲ ಪತ್ರವನ್ನು ಕೊಟ್ಟರು. ಆ ಕಾರಣಕ್ಕಾಗಿ ರಾಜ್ಯಪಾಲರು ಕನ್ನಡಿಗರನ್ನ ಹಿತವನ್ನು ಕಾಪಾಡ್ತಕ್ಕಂಥದ್ದು, ಕನ್ನಡ ಭಾಷೆಯನ್ನು ಉಳಿಸ್ತಕ್ಕಂಥ ಹೊರತು ಹಿಂದಿ ಭಾಷೆಯನ್ನು ಏರ್ಲಿಕ್ಕೆ ಇವರು ಹಿಂದ್ಗಡೆ ಹಿಂಬಾಗಲಿಂದ ಕಾಣಿಸಿ ಇವತ್ತು ಕರ್ನಾಟಕ ರಕ್ಷಣೆಗೆ ನಾವು ಹೋರಾಟವನ್ನು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ವಾಪಸ್ ತಗೊಳ್ಬೇಕು, ಕರ್ನಾಟಕ ಸರ್ಕಾರ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸಬೇಕಂತೇಳಿ ನಮ್ಮ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಮೇಡಿಹಾಳ ಎಂಕೆ ರಾಘವೇಂದ್ರ, ಪ್ರಧಾನ ಕಾರ್ಯದರ್ಶಿ ವಿ ಮುನಿರಾಜು, ಮಹಿಳಾ ಅಧ್ಯಕ್ಷ ಲತಾಬಾಯಿ ಮಾಡಿ, ತಾಲೂಕು ಅಧ್ಯಕ್ಷ ಕೋಲಾರ ಶಶಿಕುಮಾರ್, ಬಂಗಾರಪೇಟೆ ರಾಮಪ್ರಸಾದ್, ಮುಳಬಾಗಿಲು ಹುಸೇನ್, ಕೆಜಿಎಫ್ ನಂಜುಂಡಪ್ಪ, ರೈತ ಘಟಕದ ಅಧ್ಯಕ್ಷ ಡಿವಿ ಮಂಜುನಾಥ್ ಗೌಡ, ಜಿಲ್ಲಾಧ್ಯಕ್ಷ ಶಂಕರರೆಡ್ಡಿ ಮತ್ತಿತರರು ಭಾಗವಹಿಸಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ವಸಂತಪುರದಲ್ಲಿ ಜೂಜಾಟದ ಮೇಲೆ ಪೊಲೀಸರು ದಾಳಿ ಮಾಡಿ 9,22,000 ರು ನಗದು ವಶಪಡಿಸಿಕೊಂಡಿದ್ದಾರೆ. ಸುಮಾರು 19 ಜನ ಜೂಜಾಟದಲ್ಲಿ ತೊಡಗಿಸಿಕೊಂಡಿದ್ದು ಎಲ್ಲ ಜೂಜುಕೋರರನ್ನು ಬಂಧಿಸಿದ್ದಾರೆ. ಬಂಧಿತ ಜೂಜುಕೋರರಿಂದ 15 ಮೊಬೈಲ್ ಫೋನ್ಗಳು ಮತ್ತು 1 ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಇದೇ ಮಾದರಿಯಲ್ಲಿ ಜಿಲ್ಲೆಯ ಇನ್ನೂ ಹಲವು ಕಡೆ ಅರಣ್ಯ ಪ್ರದೇಶಗಳಲ್ಲಿ ಈ ರೀತಿಯ ಜೂಜುಕೋರರ ದಂಧೆ ನಡೆಯುತ್ತಿದ್ದು ಎಲ್ಲಾ ಕಡೆಯೂ ಪೊಲೀಸರು ದಾಳಿ ಮಾಡಿ ಸೋಂಬೇರಿಗಳ ಹೆಡೆಮುರಿ ಕಟ್ಟಿ ಕೆಲಸ ಕಾರ್ಯಗಳತ್ತ ಗಮನ ನೀಡುವಂತೆ ಬುದ್ಧಿ ಕಲಿಸುವ ಕೆಲಸ ಮಾಡಲಿ ಎಂಬುದೇ ಪೋಷಕರ ಅಳಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೋಗಿ ಇದ್ದ ವಾಹನಕ್ಕೆ ಬೀಗ ಜಡಿದ ಟ್ರಾಫಿಕ್ ಪೊಲೀಸ್. ದಂಡ ಕಟ್ತೀವಿ ಅಂತ ಗೋಗರೆದರು 4 ಗಂಟೆಗಳ ಕಾಲ ವಾಹನದಲ್ಲೇ ಪರದಾಡಿದ ರೋಗಿ. ನಂದಿ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳ ಬವಣೆ, ಬಸ್ ನಿಲ್ದಾಣವಿಲ್ಲದೆ ಪರದಾಟ. ಮಳೆ ಬಿಸಿಲಿನ ನಡುವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿದ್ಯಾರ್ಥಿಗಳು ವನವಾಸ. ಕೆರೆಯಲ್ಲಿ ಈಜಲು ಹೋಗಿ ಯುವಕರಿಬ್ಬರು ಸಾವು. ಜಾತ್ರೆಗೆಂದು ಸ್ನೇಹಿತನ ಮನೆಗೆ ಬಂದಿದ್ದ ವೇಳೆ ದುರ್ಘಟನೆ.
ಕೆಐಎಡಿಬಿಯಿಂದ ಹಣ ದುರುಪಯೋಗ ಆರೋಪ, ವಾರಸುದಾರರಿಲ್ಲದವರಿಗೆ 8 ಕೋಟಿ ಹಣ ವರ್ಗಾವಣೆ. ಪಿವಿಬಿಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿಜವಾರ ನಾಗರಾಜ್ ಆಪಾದನೆ. ದಿನನಿತ್ಯದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.